6 ಕಿಲೋಮೀಟರ್ ಆಗ್ಬೋದು. 6 ಕಿಲೋಮೀಟರ್ ಅಲ್ರಿ? ಸ್ವಲ್ಪ ಖಾರ ಕಡಿಮೆ ಇರಲ್ಲ. ಅಲ್ಲೇ ಡ್ಯಾಮಿನ ನೀರು ಅದಾವಲ್ರಿ ಅಲ್ಲೇ ಗುಡ್ಡದ ಕಡೆ ಅಲ್ರಿ? ಫುಲ್ ಐತಲ್ಲ. ಇವತ್ತು ರಾತ್ರಿ ಅಲ್ಲೇ ಇರ್ಬೇಕಲ್ಲ ಹೋಗಿ. ಅಲ್ಲಿ ರಾತ್ರಿ ಬೆಳಕು ಅದಾವ ನಮ್ಮ ಕಡೆ ಸೆಟ್ ಎಲ್ಲ ಅದಾವ. ಏನು ಹುಷಾರು ನೋಡ್ರಿ. ಹಾಂ, ಯಾಕಂದ್ರೆ ನೀರಾವ ಭಾಳ ಏನು ಮಾಡಲ್ಲ ಅವು. ಇಲ್ಲಿ ಗುಡ್ಡದ ಕಡೆ ದಾರಿ ಹೋಗೋದು ಹೆಂಗೆ? ಗುಡ್ಡದ ಕಡೆ ಹಾಂ, ಇಲ್ಲಿ ಸ್ವಲ್ಪ ಬಂಡೆ ಐತಲ್ಲ, ಒಂದು ಗುಡ್ಡ ಐತಲ್ಲ, ಹ್ಯಾಟಿ ಗುಡ್ಡ, ನೀರು ಇರ್ತಲ್ಲ ಸರೌಂಡಿಂಗ್ ಅಲ್ಲಿ. ಬಸವಣ್ಣ ಊಟ ಬಸವಣ್ಣ ಗುಡಿಯವ್ರಿ. ಬಸವಣ್ಣ ಗುಡಿಗಿಂತ ಮುಡ್ರಿಗೆ ಹೋಗ್ರಿ. ಮುಡ್ರಿಗಿಂತ ಒಳಗೆ ಹೋಗೋದು. ಇದು ಯಾಟ್ ಅಲ್ರಿ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಬಂದಿದ್ದೇನೆ ಒಂದು ಕೊಪ್ಪಳದಿಂದ ಒಂದು 15 ಕಿಲೋಮೀಟರ್ ಇರೋ ಒಂದು ಹ್ಯಾಟಿ ಮುಂಡ್ರಿಗಿ ಅನ್ನೋ ಒಂದು ಐಲ್ಯಾಂಡ್ ಫೀಲ್ ಕೊಡೋ ಒಂದು ಪ್ಲೇಸಿಗೆ. ಲಾಸ್ಟ್ ಟೈಮ್ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ವೈರಲ್ ಆಗಿತ್ತು ನಂದೇ, ಅದು ರೀಲ್ ಆಗಿತ್ತು. ಇವತ್ತು ನಾನು ಅದೇ ಒಂದು ಪ್ಲೇಸಲ್ಲಿ ಇವತ್ತು ನೈಟ್ ಕ್ಯಾಂಪ್, ಸೋಲೋ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಈವ್ನಿಂಗೇ ಬರಬೇಕಾಗಿತ್ತು, ಸನ್ಸೆಟ್ ಎಲ್ಲ ತೋರಿಸ್ಬೇಕಾಗಿತ್ತು. ನಿಮಗೆ ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಗಿರೋ ಕಾರಣ ಲೇಟಾಗಿ ಬಂದುಬಿಟ್ಟಿದ್ದೀನಿ. 8 ಗಂಟೆ ಆಗಿದೆ ಆಲ್ಮೋಸ್ಟು. ಇವಾಗ ನಂದು ಬೈಕ್ ಇಲ್ಲೇ, ನನ್ನ ಎನ್ಫೀಲ್ಡ್ ಇಲ್ಲೇ ಪಾರ್ಕ್ ಮಾಡಿ ನೈಟ್ ಕ್ಯಾಂಪ್ ಟೆಂಟ್ ಇದೆ, ಈ ಥರ ಒಂದು ಟೆಂಟ್ ಇದೆ, ಮತ್ತು ಈ ಥರ ಒಂದು ಲೈಟ್ಸ್ ಇದೆ. ಈಗ ಇದನ್ನು ತೊಗೊಂಡು ನೋಡೋಣಂತೆ ಯಾವ ರೀತಿ ಇರುತ್ತೆ ಅಂತೇಳಿ. ಪ್ಲೇಸು ಸ್ವಲ್ಪ ಭಯ ಆಗ್ತಾ ಇದೆ, ಅಡ್ವೆಂಚರ್ ಆಗಿರುತ್ತೆ. ಇಲ್ಲಿ ಗುಡ್ಡ ಕಾಣಿಸ್ತಾ ಇದೆ, ಆ ಒಂದು ಗುಡ್ಡದ ಮೇಲೆ ಹೋಗಿ ಕ್ಯಾಂಪಿಂಗು ಟೆಂಟ್ ಹಾಕೋಣಂತೆ, ಬನ್ನಿ ನೋಡೋಣಂತೆ. ಓಕೆ, ಇವಾಗ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಈ ರೀತಿ ಕಾಣಿಸ್ಬೋದು ಗುಡ್ಡ. ಆಲ್ಮೋಸ್ಟ್ ಸ್ವಲ್ಪ ಗಾಳಿ, ತಣ್ಣನೆಯ ಗಾಳಿ ಬರ್ತಾಯಿದೆ. ಬನ್ನಿ ನೋಡೋಣಂತೆ. ಮಳೆ ಒಂದು ಬಂದಿದೆ ಇಲ್ಲಿ ಈವ್ನಿಂಗು. ಆಲ್ಮೋಸ್ಟು ಟಾಪಿಗೆ ಬಂದುಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ನಿಮಗೆ ಕಾಣಿಸ್ತೇ ಇರ್ಬೋದು ಮೇಲೆ ಒಂದು ಸ್ವಲ್ಪ, ಆಲ್ಮೋಸ್ಟ್ ಗುಡ್ಡದ ಮೇಲೇ ಇದ್ದೀನಿ. ಸುತ್ತಲೂ ನೀರಿದೆ. ಒನ್ ಆಫ್ ದಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಇಲ್ಲೆಲ್ಲ ನೀರು ನಿಂತಿದೆ, ಮಳೆ ಬಂದಿದೆಯಲ್ಲ. ಇವಾಗೇನು ಮೋಡಗಳು ಏನಿಲ್ಲ. ಲಾಸ್ಟ್ ಟೈಮ್ ನಾನು ನಮ್ಮ ಡಾಕ್ಟರ್ ಕಶ್ಮೀರ್ ಅವ್ರು ಬಂದಾಗ ಇಲ್ಲಿವರೆಗೂ ಬೈಕ್ ತಂದಿದ್ದೆ. ಗುಡ್ಡ ಹತ್ತಿ ಸುಸ್ತಾಯಿತು. ಇದೇ ಒಂದು ಕಟ್ಟೆ ಮೇಲೆ ಟೆಂಟ್ನ ಇಟ್ಬಿಡೋಣ. ಇನ್ನೇನು ನಮ್ಮದು ಟೆಂಟ್ ಹಾಕೋ ಸಮಯ. ಗುಡ್ಡದ ಮೇಲೆ ಹಾಕೋದ್ರಿಂದ ಏನಾದರೂ ಹಾರುತ್ತೇನೋ ಗೊತ್ತಿಲ್ಲ, ಗಾಳಿ ಜಾಸ್ತಿ ಇರೋದ್ರಿಂದ. ಇಲ್ಲೇ ನೋಡೋಣಂತೆ, ಹಾಕೋಣ ಬನ್ನಿ. ಇದೇ ಒಂದು ಪ್ಲೇಸ್, ಇಲ್ಲಿ ಇವತ್ತು ನಾವು ಟೆಂಟ್ ಹಾಕೋಣ. ಇಲ್ಲೆಲ್ಲ ನಿಮ್ಗೆ ಕಾಣಿಸಂಗಿಲ್ಲ ಆಲ್ಮೋಸ್ಟ್, ಇಲ್ಲೆಲ್ಲ ಸುತ್ತಲೂ ನೀರಿದೆ. ಮಾರ್ನಿಂಗು ಡ್ರೋನ್ ವ್ಯೂ ತೋರಿಸ್ತೀನಿ. ನಾವು ಸೇರಿಸ್ಬಿಟ್ರೆ ಟೆಂಟ್ ರೆಡಿ ಆಗ್ಬಿಡೋದು. ಟೆಂಟ್ ರೆಡಿ ಆಗಿ ಊಟ ಮಾಡಿ ಹೋಗೋಣ. ಸುಮಾರು ಒಂದು ಅರ್ಧ ತಾಸು ಆಯಿತು ಈ ಒಂದು ಟೆಂಟ್ ರೆಡಿ ಮಾಡೋದಕ್ಕೆ. ಈ ಥರ ಎಲ್ಲ ಕಲ್ಲಿಟ್ಟು ಟೆಂಟ್ ರೆಡಿ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಈ ಥರ ಒಂದು ಸುತ್ತಲೂ ಒಂದು ಕಲ್ಲಿಟ್ಟು ಈ ಒಂದು ಗುಡ್ಡದ ಮೇಲೆ ಟೆಂಟ್ ರೆಡಿ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಕಾಣಿಸಂಗಿಲ್ಲ, ಸ್ವಲ್ಪ ಲೈಟಾಗಿ ಕಾಣಿಸ್ತೆ. ಓಕೆ, ಈ ಥರ ಇದೆ ನಮ್ಮದು ಒಂದು ಸೆಟಪ್. ಇವತ್ತಿಂದು ನೈಟ್ ಸ್ಟೇಯಿಂಗ್ ಸೆಟಪ್ಪು. ಸುತ್ತಲೂ ನೀರಿದೆ,
ಓಕೆ, ಸುಮಾರು ಒಂದು 15 ಅಲ್ಲ ಸಾರಿ ಒಂದು ಅರ್ಧ ತಾಸು ಬೇಕಾಯಿತು. ಯಾಕಂದರೆ ಹೆವಿ ಗಾಳಿ ಇದೆ ಅಲ್ವಾ. ನನಗೆ ಫಸ್ಟ್ ಟೈಮು ಟೆಂಟ್ ಸೆಟಪ್ ಮಾಡ್ಕೊಳ್ಳೋದು. ಫೈನಲಿ ಒಂದು ಟೆಂಟ್ ಹಾಕ್ಕೊಂಡು ಟೆಂಟ್ ಒಳಗಡೆ ಕುಂತಿದ್ದೀನಿ. ಊಟ ಮಾಡೋಣ, ಒಂದು 5 ನಿಮಿಷ ಹೊರಗಡೆ ಕುಂತಿದ್ದೆ. ಇಷ್ಟೊತ್ತು ಚೆನ್ನಾಗಿತ್ತು ವ್ಯೂ ಎಲ್ಲ. ಕತ್ಲೆ ಇರೋ ಕಾರಣ ಏನೂ ಕಾಣಿಸ್ತಾ ಇಲ್ಲ. ನಾನು ಇವತ್ತೊಂದು ಇದು ಡೆಕತ್ಲಾನಲ್ಲಿ ಆರ್ಡರ್ ಮಾಡಿದ್ದೆ. ಇದು ನೀವು ಡೆಕತ್ಲಾನಲ್ಲಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೇನು 9:30 ಆಯಿತು. ಊಟ ಮಾಡಿಕೊಂಡು ಮಲ್ಕೊಳೋದೆ ಆ ಕೆಲಸ. ಗಾಳಿ ಬರ್ತಾ ಇಲ್ಲ. ಇನ್ನೊಂದಿದೆ, ಈ ಥರ ಇದೆ ಅಲ್ಲ, ಈ ಥರ ಇದು ಇನ್ನೊಂದು ಟೆಂಟಿಗೆ ಮೇಲೆ ಹಾಕ್ಕೊಳೋದು. ನಾನು ಒಂದೇ ಹಾಕ್ಕೊಂಡಿದ್ದೀನಿ ಸಿಂಗಲ್ಲು. ಇದು ಗಾಳಿಗೆಲ್ಲಿ ಆರೋಗುತ್ತೆ ಅಂತೇಳಿ ಭಯಕ್ಕೆ ಹಾಕಿಲ್ಲ. ಕೊಪ್ಪೆಗಳ ಸೌಂಡು ಬಹಳ ಇದೆ. ಇಲ್ಲೆಲ್ಲ ನೀರು ನಿಂತಿದೆಯಲ್ಲ. ಇವತ್ತು ನನಗೊಂದು ಭಾಗ್ಯ ಏನಪ್ಪ ಅಂದರೆ, ಇವಾಗ ಒಂದು ತುಂಗಭದ್ರಾ ನದಿಯ ತಾಯಿಯ ಒಂದು ಮಡಿಲಲ್ಲಿ ಮಲಗುವ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತ ಅನ್ಬೋದೇನೋ ಗೊತ್ತಿಲ್ಲ. ಈ ಒಂದು ಟೆಂಟು ಮತ್ತು ಈ ಒಂದು ನೀರು ಮೀನ್ಸ್ ನನಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗೋಲ್ದು ಅದೆಲ್ಲ ತೋರಿಸೋದಕ್ಕೆ. ವ್ಯೂ ಎಲ್ಲ ತಾರೆಗಳೂ ಇಲ್ಲ ಮೇಲ್ಗಡೆ. ಓಕೆ, ಒಳಗಡೆನೇ ಊಟ ಮಾಡೋಣ ಅಂದ್ಕೊಂಡೆ, ಬಟ್ ಹೊರಗಡೆ ತಂದುಬಿಟ್ಟೆ. ಮೀನ್ಸ್ ಎದಕ್ಕಪ್ಪ ಅಂದರೆ ಈ ಗಾಳಿ, ಈ ವಾತಾವರಣ ನೋಡ್ತಾ ಇದ್ದರೆ ಅಲ್ಲಿ ಒಳಗಡೆ ಕುಂದ್ರೋ ಫೀಲ್ ಬರ್ತಾ ಇಲ್ಲ ಯಾಕೋ. ಹೊರಗಡೆಯಿಂದ ನಾನು ತಂದಿರೋ ಎಗ್ ರೈಸು ಸೋಲೋ ಅಲ್ಲ, ಅಡುಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಬಟ್ ಇದನ್ನೆಲ್ಲ ಒಲೆ ಹಚ್ಕೊಂಡು ಯಾರು ಮಾಡ್ತಾರೆ? ವೀಡಿಯೋಗೋಸ್ಕರ ಮಾಡಿದರೆ ನಾವು ಹುಚ್ಚರ ಆಗ್ಬೇಕಾಗುತ್ತೆ ಅಷ್ಟೇ. ನಮ್ದು ಏನು ಕಂಫರ್ಟ್ ಅದನ್ನು ನಾವು ಮಾಡಬೇಕಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಕಂಫರ್ಟ್ ಫೀಲ್ ಆಗಬೇಕು, ನಾವು ಎಂಜಾಯ್ ಮಾಡಬೇಕು. ಈ ಅಡುಗೆ ಮಾಡೋದ್ರಲ್ಲಿ ಎಂಜಾಯ್ಮೆಂಟ್ ಇರುತ್ತೆ, ಬಟ್ ಅದೆಲ್ಲ ಈ ಗಾಳೀಲಿ, ಈ ಮಳೆಯಲ್ಲಿ ಡ್ರೋನ್ ಶಾಟ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಇದಾಗಲಿಲ್ಲ. ಇದೆಲ್ಲ ಏನಾಗ್ಬಿಟ್ಟಿದೆ ನೋಡಿ. ಎಗ್ ರೈಸ್. ಓಕೆ, ನಮ್ಮ ಟೆಂಟು, ನಾನು, ನಮ್ಮ ಎಗ್ ರೈಸು. ಓಕೆ, ಊಟ ಮಾಡೋಣ ಬನ್ನಿ. ಓಕೆ, ಊಟ ಮಾತ್ರ ಸಖತ್ತಿದೆ. ನಾನು ಇಲ್ಲಿ ಇರೋ ಒಂದು ವ್ಯೂನ ಕ್ಯಾಪ್ಚರ್ ಮಾಡೋಕ್ಕೆ 100%ಅಲ್ಲಿ 10% ನನಗೆ ಸಾಧ್ಯ ಆಗ್ತಾ ಇಲ್ಲ. ಎದಕ್ಕಪ್ಪ ಅಂದರೆ ಇಲ್ಲಿ ಬಂದೇ ಫೀಲ್ನ ಎಂಜಾಯ್ ಮಾಡಬೇಕು. ಡ್ರೋನ್ ಶಾಟ್ಸು ಇದನ್ನೆಲ್ಲ ತೊಗೊಳೋದಕ್ಕೆ 10 ಗಂಟೆ ಆಗಿಬಿಡ್ತು ಟೈಮ್. ಬಟ್ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿಗೇನು ಬಂದ್ಬಿಟ್ಟೆ ಕ್ಯಾಂಪಿಂಗ್ ಹಾಕ್ಕೊಳೋದಕ್ಕೆ, ಬಟ್ ನಾನು ಅದಕ್ಕೆ ಇಕ್ವಿಪ್ಮೆಂಟ್ಸ್ ಕರೆಕ್ಟಾಗಿ ತೊಗೊಂಡಿಲ್ಲ. ಏನಪ್ಪ ಅಂದರೆ, ಒಂದು ಟೆಂಟಲ್ಲಿ ಒಂದು ಲೈಟ್ ಒಂದು ತೊಗೊಂಡಿದ್ದೀನಿ, ಅಂಡರ್ ಬೆಡ್, ಅಲ್ಲಿ ಒಳಗಡೆ ಬೆಡ್ ಹಾಕ್ಕೊಳೋದಕ್ಕೆ ಬೆಡ್ ತೊಗೊಂಡಿಲ್ಲ, ಮತ್ತು ಹೊಚ್ಕೊಳೋಕ್ಕೆ ಬೆಡ್ಶೀಟು ಮರ್ತು ಬಂದುಬಿಟ್ಟಿದ್ದೀನಿ. ಅದೇ ಒಂದು ನನಗೆ ಫೀಲ್ ಆಗ್ತಾ ಇರೋದು ಇವಾಗ. ಇರಲಿ, ಏನು ಮಾಡೋಕ್ಕೆ ಬರೋಲ್ಲ. ಇದಿದೆಯಲ್ಲ, ಇದನ್ನೇ ಹೊಚ್ಕೊಂಡು ಮಕ್ಕೊಂಬಿಡೋಣ. ನದಿಲಿ ಇಳಿಯೋಣ ಅಂದ್ಕೊಂಡೆ, ಫುಲ್ ಕತ್ಲೆ ಇದೆ, ಆ ರಿಸ್ಕ್ ಬೇಡ. ಮಾರ್ನಿಂಗ್ ಇಳಿಯೋಣ, ಇಳಿದು ನೋಡೋಣಂತೆ. ಕೈಗೆ ತೊಳ್ಕೊಂಬಿಡೋಣ, ಇಲ್ಲೇ ನೀರಿದ್ದಾವೆ. ಓಕೆ, ಇನ್ನೇನು ಮಲ್ಕೊಳೋದೆ. ಟೈಮ್ ಆಯಿತು, ಮಲ್ಕೊಳೋ ಟೈಮು 10 ಗಂಟೆ ಆಯಿತು. ಇನ್ನೇನು ಮಲ್ಕೊಳೋ ಸಮಯ. ಮಲ್ಕೊಂಡ್ಬಿಡೋಣ, ಬೆಳಗ್ಗೆ ಎದ್ದೋಳೋಣಂತೆ. ಓಕೆ, ಗುಡ್ ನೈಟ್, ಟೇಕ್ ಕೇರ್. ಲೈಟ್ ಆಫ್ ಮಾಡಿಬಿಡ್ತೀನಿ. ಓಕೆ, ಲೈಟ್ ಆಫ್ ಮಾಡಿಬಿಡೋದು. ಓಕೆ, ಗುಡ್ ನೈಟ್, ಟೇಕ್ ಕೇರ್. ಏನೋ ಎಚ್ಚರ ಆಯ್ತು ಸ್ವಲ್ಪ. ಟೈಮ್ 1:54 ಆಗಿದೆ ಟೈಮು. ಏನೋ ಸ್ವಲ್ಪ ಎಚ್ಚರ ಆಯಿತು. ಬಾಟ್ಲ್ ಬಿದ್ದಿದೆ, ಇಟ್ಟಿದ್ದೆ, ಗಾಳಿಗೆ ಬಿದ್ದಿದೆ. ಹಿಂಗೆ ಇರಲಿ. ನೀರೆಲ್ಲ ಬಂದಿದೆ ಇಲ್ಲಿ. ಹೊರಗಡೆ ತಣ್ಣನೆ ಗಾಳಿ ಇದೆ. ಟೈಮ್ 2 ಗಂಟೆ ಆಗಿದೆ ಇವಾಗ, ಇನ್ನೂ 6 ನಿಮಿಷ ಇದೆ. ಓಕೆ, ಮಲ್ಕೊಳ್ಳೋಣ. ಇನ್ನೊಂದು 2 ತಾಸು, ಬೆಳಗ್ಗೆ ಆಗುತ್ತೆ. ಇನ್ನೂ 2 ತಾಸಿದೆ. 3 ಗಂಟೆಗೆ ಎಚ್ಚರ ಆಯಿತು. ಏನೋ ಗೊತ್ತಿಲ್ಲ, ನೈಟ್ ಶಿಫ್ಟ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ. ಬೇರೆ ಕಡೆ ಸ್ವಲ್ಪ ನಿದ್ದೆ ಬರೋದು. ಇದು 3 ಗಂಟೆ ಆಗಿದೆ. ನಿದ್ದೆನೇ 1 ಅವರ್ ಮಾಡಿದೆ, ಮತ್ತೆ ನಿದ್ದೆ. ರೈಟ್, ಈಗ 3 ಗಂಟೆಗೆ ಹೊರಗಡೆ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಒಂದು ತುಂಗಭದ್ರಾ ನದಿ. ವಾವ್, ಸೂಪರ್. ಓಕೆ, ಹನಿ ಬರ್ತಾ ಇದೆ. ಮಳೆ ಜೋರೇನು ಬಂದಿಲ್ಲ. ಈ ಥರ ನೀರಿದ್ದಾವೆ ನಮ್ಮ ಟೆಂಟಲ್ಲಿ. ಲೈಟ್ ಹಾಕೋಣ ಒಳಗಡೆ. ಓಕೆ,
ಓಕೆ, ಇವಾಗ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಟೆಂಟ್. 3 ಗಂಟೆ ಆಗಿದೆ. ಇಲ್ಲೆಲ್ಲ ನೋಡಿ ನೀರೆಲ್ಲ ನಿಂತಿದೆ. ಫೈರ್ ಕ್ಯಾಂಪ್ ಏನಾರು ಹಾಕಿದರೆ ಚೆನ್ನಾಗಿತ್ತೇನೋ ಅನಿಸ್ತಾ ಇತ್ತು. ಓಹ್, ಮೀನುಗಳ ಎಲ್ಲೋದು? ಆ ಕಡೆ ಹೋಯ್ತು. ಬೆಳಕು ಬಿತ್ತೇನೋ ಅದಕ್ಕೆ. ಇಲ್ಲಿದೆ ನೋಡಿ. ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಕೊಟ್ಟಿಲ್ಲ. ಇದೇ ಸೌಂಡು, ಈತಂದೇ ಸೌಂಡ್ ಏನೋ ಅನಿಸುತ್ತೆ. ನನ್ನ ಜೊತೆ ಈತು ಕ್ಯಾಂಪ್ ಮಾಡ್ಕೊಂಬಿಟ್ಟಿದ್ದಾನೆ, ನೈಟ್ ಕ್ಯಾಂಪ್. ಏನಪ್ಪ ಹೀರೋ? ಹಂಗೆ ನೋಡಿ, ಆ ಕೊಪ್ಪೆ ಇಲ್ಲಿದೆ, ನಂದು ಟೆಂಟ್ ಅಲ್ಲಿದೆ. ರಾತ್ರಿ ಎಲ್ಲ ಕೊರ್ರ 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 ಸೌಂಡು ಕೊಪ್ಪೆದೆ. ಇವಾಗ ಯಾಕೋ ಮಲ್ಕೊಂಡಿದ್ದಾವೆ, 3 ಗಂಟೆ ಆಗಿದೆಯಲ್ಲ, ಸೌಂಡ್ ಬರ್ತಾ ಇಲ್ಲ. ಇನ್ನೂ 2 ಅವರ್ ಇದೆ ನಮಗೆ ಈ ವ್ಯೂನ ನೋಡೋದಕ್ಕೆ, ನಮ್ಮ ಡ್ರೋನ್ ಶಾಟ್ಸ್ನೆಲ್ಲ ತಕ್ಕೊಳ್ಳೋದಕ್ಕೆ. ಓಕೆ, ಬನ್ನಿ ಒಳಗಡೆ ಹೋಗಿ ಮಲ್ಕೊಳ್ಳೋಣ. ಓಕೆ, ಫೈನಲಿ ಬೆಳಗಾಯಿತು. ಎಷ್ಟಾಯಿತು ಟೈಮು? 6:10 ಆಯಿತು. ಇನ್ನೇನು ಸೂರ್ಯ ಉದಯಿಸೋ ಟೈಮು. ಆಲ್ಮೋಸ್ಟ್ ಇನ್ನೇನು ಬೆಳಕು ಆಗ್ಬಿಟ್ಟಿದೆ. ಇನ್ನೇನು ತೋರಿಸ್ತೀನಿ ನಿಮಗೆ ವ್ಯೂ ಹೆಂಗಿದೆ ಅಂತೇಳಿ. ಓಹ್ ವಾಹ್, ಇರಿ. ಓಕೆ ನೋಡಿ, ಸುತ್ತಲೂ ನೀರು. ಇದೇ ನಮ್ಮ ಟೆಂಟು. ವಾವ್, ವಾಟ್ ಎ ಬ್ಯೂಟಿ. ಇನ್ನೇನು ಸೂರ್ಯ ಉದಯಿಸುವ ಸಮಯ. ಇನ್ನೇನು ಒಂದು ಮೀನ್ಸ್ ಸನ್ರೈಸ್ ಆಗೋ ಸಮಯ. ತುಂಗಭದ್ರಾ ನದಿ ಹಿನ್ನೀರು ಅಂತ ಹೇಳ್ಬೋದು, ಬ್ಯಾಕ್ ವಾಟ್ರು. ಅಲ್ಲಿ ಲೈಟಿಂಗ್ ಕಾಣಿಸ್ತಾ ಇದೆ, ಅದು ಡ್ಯಾಮ್ ಗೇಟ್ಸ್ ಅಲ್ಲಿದೆ ಮುಂದೆ. ಜಸ್ಟ್ ಫ್ರೆಶ್ ಅಪ್ ಆಗೋಣ ಇವಾಗ. ಫ್ರೆಶ್ ಅಪ್ ಆಗಿ ಸನ್ರೈಸ್ ಒಂದು ಸ್ವಲ್ಪ ಡ್ರೋನ್ ಶಾಟ್ಸ್ ತಗೊಳ್ಳೋಣ. ಆ ಡ್ರೋನ್ ಶಾಟ್ಸ್ ಎಷ್ಟು ಹೆಂಗೆ ಬರುತ್ತೆ ನೋಡೋಣ. ಇವಾಗ ಬೆಳಗ್ಗೆ ಚೆನ್ನಾಗಿರುತ್ತೆ. ಇವಾಗ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾ ಇದ್ದೀನಿ. ಅದು ನದಿ ಇದೆಯಲ್ಲ ಅಲ್ಲಿ. ಡ್ರೋನು ನನ್ನನ್ನೇ ಕ್ಯಾಪ್ಚರ್ ಮಾಡ್ತಾ ಇದೆ. ಹಿಂದ್ಗಡೆ ಇದೆ ನೋಡಿ, ಅದು ಫಾಲೋ ಮಾಡಿ ಆನ್ ಮಾಡಿದ್ದೀನಿ. ಅದು ನನ್ನನ್ನೇ ಫಾಲೋ ಮಾಡ್ಕೊಂಡು ಬರುತ್ತೆ. ಏನು ಭಯ ಏನಿಲ್ಲ. ಈ ಥರ ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ RCನ. ಓಕೆ, ಹೋಗೋಣ. ಅಲ್ಲಿ ಆ ಒಂದು ನದೀಲಿ ಇವತ್ತು ಫ್ರೆಶ್ ಅಪ್ ಆಗಿ ಹೋಗೋಣಂತೆ. ಸನ್ರೈಸ್ ಇನ್ನೂ ಆಗಿದ್ದಾನೆ, ಸ್ವಲ್ಪ ನೋಡೋಣಂತೆ. ಮೋಡಗಳು ಇರೋದ್ರಿಂದ ಏನು ಕಾಣ್ತಾ ಇಲ್ಲ. ಓಕೆ, ಫ್ರೆಶ್ ಅಪ್ ಆಗೋಣ ಫಸ್ಟ್. ಆಲ್ಮೋಸ್ಟ್ ಇಲ್ಲಿ ಊರು ಇತ್ತೇನೋ ಅನಿಸುತ್ತೆ. ಯಾಕಂದರೆ ಇದು ಮಳೆಗಾಲ ಮತ್ತು ನೀರು ಜಾಸ್ತಿ ಆಗಿರೋ ಕಾರಣ ಇವೆಲ್ಲ ನೋಡಿ ಕರೆಂಟ್ ಕಂಬಗಳೆಲ್ಲ ಮುಳುಗೋಗ್ಬಿಟ್ಟಿದ್ದಾವೆ. ಇದೆಲ್ಲ ಫ್ಲ್ಯಾಟ್ ಏರಿಯಾ, ಅಂದರೆ ಸ್ವಿಮ್ ಮಾಡ್ಬೋದು, ಏನು ಎಫೆಕ್ಟ್ ಇಲ್ಲ ಇಲ್ಲಿ. ಮತ್ತೆ ನಿಮಗೆ ನೆಕ್ಸ್ಟ್ ನಮ್ಮದು ಟೆಂಟ್ ಅಲ್ಲಿ ಕಾಣಿಸುತ್ತೆ ನೋಡಿ, ಗುಡ್ಡದ ಮೇಲೆ. ಓಕೆನಾ, ಅದೇ ನಮ್ಮ ಟೆಂಟು. ಇದು ಅದೇ ರೈಟ್. ಈಗ ನಾವು ಫ್ರೆಶ್ ಅಪ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡೆ. ಇನ್ನೇನು ಪ್ಯಾಕ್ ಮಾಡಿಕೊಂಡು ಹೋಗೋದೆ ಊರಿಗೆ. ಬನ್ನಿ.
ಫೈನಲಿ ನಮ್ಮ ಬೈಕ್ ಪಾರ್ಕಿಂಗ್ ಕಡೆ ಬಂದೆ ನಾನು. ನಮ್ಮ ಎನ್ಫೀಲ್ಡ್ ಇಲ್ಲೇ ಇತ್ತು. ಇಲ್ಲಿ ನೋಡಿ, ನೈಟ್ ಬಂದಿದ್ದೀನಲ್ಲ, ಈ ಥರ ಒಂದು ಕಚ್ಚಾ ರೋಡಲ್ಲಿ ಬಂದಿದ್ದೀನಿ. ಗಾಡಿ ಯಾವ ರೀತಿ ಆಗಿದೆ ನೋಡಿ. ನೋಡೇ ಇಲ್ಲ, ಅಂದ್ಕೊಂಡಿದ್ದೇ ಇಲ್ಲ ನಾನು ಇಷ್ಟು ಗಲೀಜಾಗುತ್ತಂತೇಳಿ. ಪೂರ್ತಿ ಎಲ್ಲ ಕೆಂಪುದ ಮಣ್ಣು. ಹೊರಡೋಣ, ರೂಟ್ ತೋರಿಸ್ತೀನಿ, ನೋಡೋಣ ಅಂತ ಬನ್ನಿ. ನೀವು ಇದು ರೂಟ್ ಕೇಳ್ತಾ ಇದ್ರಿ, ಕೊಪ್ಪಳಿಂದ ಬರೋ ರೋಡ್ ಇದು. ಕೊಪ್ಪಳದಿಂದ ಹ್ಯಾಟಿ ಮತ್ತು ಕೊಪ್ಪಳಿಂದ ಒಂದು 10 ಕಿಲೋಮೀಟರ್ ಹ್ಯಾಟಿ ರೋಡ್. ಅಲ್ಲಿ ಹ್ಯಾಟಿ ಆದಮೇಲೆ ಬರುವಂತಹ ಒಂದು ಊರಿದು. ಇಲ್ಲಿ ನಿಮಗೆ ಈ ರೀತಿ ಒಂದು ಬೋರ್ಡ್ ಕಾಣಿಸುತ್ತೆ, ಹ್ಯಾಟಿ ಮುಂಡ್ರಿಗಿ ಅಂತೇಳಿ. ಈ ಒಂದು ಬೋರ್ಡ್ ಮುಖಾಂತರ ಇದೇ ರೋಡ್ ಸೀದಾ 4 ಕಿಲೋಮೀಟರ್ ಹೋದಂದರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಸ್ಪಾಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್, ಎಂಜಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.